from us. It's time for us to recognize and represent hard work of the organization. We would like to cherish and celebrate this academic excellence. ಅದ್ದೂರಿಯಾಗಿ ಜರುಗಿತು RVS ಬ್ಲಾಸಮ್ ಆಂಗ್ಲ ಮಾಧ್ಯಮದ 6ನೇ ಶಾಲಾ ವಾರ್ಷಿಕೋತ್ಸವ. ಮೋಣಿನಗರದ RG ಕ್ಯಾಂಪ್ ರಸ್ತೆಯಲ್ಲಿರುವ RVS ಬ್ಲಾಸಮ್ ಸ್ಕೂಲ್ ಆಂಗ್ಲ ಮಾಧ್ಯಮ ಶಾಲೆಯ 6ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ನಗರದ ಧ್ಯಾನ ಮಂದಿರದ ಆವರಣದಲ್ಲಿ ಶನಿವಾರ ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಪ್ರಾಣೇಶ್, ಅರ್ಥಶಾಸ್ತ್ರ ಉಪನ್ಯಾಸಕರು. ಅವರು ಮಾತನಾಡಿ, ಮಕ್ಕಳಿಗೆ ಉತ್ತಮ ಸಂಸ್ಕಾರಗಳನ್ನು ಹೇಳಿಕೊಡುವುದಲ್ಲದೆ ಮನೆಯವರೊಂದಿಗೆ ಒಡನಾಟ ಹೆಚ್ಚಾಗಬೇಕು, ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು, ವಿದ್ಯಾರ್ಥಿಗಳು ಸಮಾಜದ ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಬೇಕು, ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಹೊಂದುವಲ್ಲಿ ಪೋಷಕರ ಪಾತ್ರ ಮುಖ್ಯ, ಪೋಷಕರ ಸಹಕಾರದಿಂದ ವಿದ್ಯಾಸಂಸ್ಥೆಯಲ್ಲಿ ಉತ್ತಮ ವಿದ್ಯಾರ್ಥಿಗಳು ರೂಪುಗೊಂಡು ಶಾಲೆಗೆ ಕೀರ್ತಿ ಬರುವಂತಾಗುತ್ತದೆ. ಶಾಲಾ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ಅವರ ಪ್ರತಿಭೆಯನ್ನು ಹೊರಹಾಕಲು ಶಾಲಾ ವಾರ್ಷಿಕೋತ್ಸವ ಒಂದು ಉತ್ತಮ ವೇದಿಕೆಯಾಗಿದೆ. ಎಲ್ಲ ಮಕ್ಕಳು ಸಮರ್ಥರು, ಎಲ್ಲರಲ್ಲೂ ಒಂದೊಂದು ವಿಧದ ಪ್ರತಿಭೆ ಅಡಗಿರುತ್ತದೆ. ಅವುಗಳನ್ನು ಗುರುತಿಸಿ ಸೂಕ್ತ ವೇದಿಕೆ ಕಲ್ಪಿಸಿ ಅವರನ್ನು ಪ್ರೋತ್ಸಾಹಿಸುವ ಕೆಲಸವನ್ನು RVS ಬ್ಲಾಸಮ್ ಸ್ಕೂಲ್ ಮಾಡುತ್ತಿದೆ ಎಂದರು. ಯಾವನಿಗೆ ತನ್ನ ಸ್ವಂತದ ಇತಿಹಾಸ ಮತ್ತು ತನ್ನ ಸ್ವಂತದ ಬಲ ಮತ್ತು ಸಾಮರ್ಥ್ಯ ಗೊತ್ತಿರುವುದಿಲ್ಲವೋ ಅವನು ಸಾಮಾನ್ಯವಾಗಿ ಮಾನಸಿಕವಾಗಿಯೂ ಮತ್ತು ದೈಹಿಕವಾಗಿಯೂ ದುರ್ಬಲನಾಗಿರ್ತಾನೆ. ಯಾವ ವ್ಯಕ್ತಿಗೆ ತನ್ನ ರೂಟ್ಸ್ ಗೊತ್ತವನೋ, ತನ್ನ ಆಳ ಗೊತ್ತವನೋ, ಅವನು ಆ ರೂಟ್ಸ್ಗಳನ್ನು ಹಿಡ್ಕೊಂಡು ಬೆಳಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಸಾಮಾನ್ಯವಾಗಿ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ, ಗಿಡಗಳ ಮೇಲೆ ನೀರು ಹಾಕ್ಲಿಕ್ಕೆ ಹತ್ತೀವಿ, ಗಿಡಕ್ಕೆ ನಾವು ಬೇರಿಗೆ ನೀರು ಹಾಕಬೇಕು. ಭಾಳ ಜನ ಹೇಳ್ತಾರೆ ಮೊಬೈಲ್ ಬಳಸೋದ್ರಿಂದ ಹುಡುಗರು ಕೆಡ್ತಾರೆ ಅಂತ ಹೇಳಿ. ಫಸ್ಟ್ ಈ ಮೆಂಟಾಲಿಟಿ ತೆಗಿಬೇಕು. ಹುಡುಗರು ಕೆಡ್ತಾರೆ, ಹಿಂದಕ್ಕೆ ರಾವಣನೂ ಇದ್ದ, ದುರ್ಯೋಧನನೂ ಇದ್ದ, ಹಿಟ್ಲರ್ ಇದ್ದ, ಅವ್ರನ್ನೂ ದೃಷ್ಟರಿದ್ರು, ಆವಾಗ ಮೊಬೈಲ್ ಇರಲಿಲ್ಲ. ಇದ್ರ ಅರ್ಥ ದೃಷ್ಟ ಆಗಬೇಕು, ಕೆಟ್ಟ ಆಗಬೇಕು ಅನ್ನೋನು ಹಾಗೇ ಆಗ್ತಾನೆ, ಯಾಕಂದ್ರೆ ಅವನ ಹತ್ರ ಇನ್ಬಿಲ್ಟ್ ಇರ್ತದೆ. ಮೊಬೈಲನ್ನು ಯೂಸ್ ಮಾಡೋದ್ರ ಬದಲಾಗಿ ಮೊಬೈಲನ್ನು ಸರಿಯಾಗಿ ಯೂಸ್ ಮಾಡೋದನ್ನು ಕಲಿಸ್ಬೇಕು. ನಿಮ್ಮ ಮಗು ಜಾಸ್ತಿ ಮೊಬೈಲ್ ಯೂಸ್ ಮಾಡಬಾರ್ದು ಅಂತಂದರೆ ಫಸ್ಟ್ ಕೆಲಸ ಮಾಡಬೇಕಾಗಿರೋದು ನೀವು ಮೊಬೈಲ್ ಯೂಸ್ ಮಾಡಬೇಡ್ದು. ನಿಮ್ಮ ಮಗು ಓದ್ತಿರ್ಬೇಕಾದ್ರೆ ನೀವು ನ್ಯೂಸ್ ಪೇಪರ್ ಓದೋದು ಕಲೀರಿ. ನಿಮ್ಮ ಮಗು ಕ್ಲಾಸ್ ವರ್ಕು ಹೋಮ್ವರ್ಕು ಮಾಡ್ತಿರ್ಬೇಕಾದ್ರೆ ನಿಮ್ಮ ಕೈದಾಗ ಒಂದು ಪುಸ್ತಕ ಇರಲಿ. ದಯವಿಟ್ಟು ನೀವು ನಿಮ್ಮಷ್ಟಕ್ಕೆ ನೀವು ಆತ್ಮಾವಲೋಕನ ಮಾಡಿಕೊಡ್ರಿ. ಎಷ್ಟು ಮಂದಿ ನಾವು ದಿನನಿತ್ಯ ನ್ಯೂಸ್ ಪೇಪರ್ ತರಿಸ್ತೀವಿ ನಮ್ಮ ಮಗನಿಗೆ? ಎಷ್ಟು ಜನ ನಾವು ನಮ್ಮ ಮನೆಗೆ ಪ್ರತಿ ಒಂದು ತಿಂಗಳಿಗೆ ಒಂದು ಪುಸ್ತಕನ ತರ್ತೀವಿ? ನಮ್ಮ ಮಕ್ಕಳಿಗೆ ಓದು ಬರಿ ಅಂತ ಹೇಳಿ ನಾವು ಕೈದಾಗ ಮೊಬೈಲ್ ಹಿಡ್ಕೊಂಡು ಕೂತ್ರೆ ಅದು ಆಗೋಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಗು ಮೊಬೈಲ್ ಯೂಸ್ ಮಾಡಬಾರ್ದು ಅಂತಂದರೆ ಅಟ್ಲೀಸ್ಟ್ ನೀವು ನಿಮ್ಮ ಮಗುವಿನ ಮುಂದೆ ಮೊಬೈಲ್ ಯೂಸ್ ಮಾಡೋದನ್ನು ಕ್ಲೋಸ್ ಮಾಡಿ. ಎರಡನೇದು, ನಿಮ್ಮ ಮಗುವಿಗೆ ಮಗುವಾಗಿ ಇರಲಿಕ್ಕೆ ಬಿಡ್ರಿ. ನಿಮ್ಮ ಮಗುವಿಗೆ ಮಷಿನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಹತ್ರ ಕೈದಾಗ ಮೊಬೈಲ್ಗಳವ, ಸರ್ಚ್ ಮಾಡಿ ನೋಡ್ರಿ. ಗಿಲಿಯನ್ ಮೆರಾನ್ ಅಂತಾನ ಇಂಗ್ಲೆಂಡ್ನಾಗ, ಆತ ಇಂಗ್ಲೆಂಡ್ನಾಗ ಮೆಂಟಲ್ ಹೆಲ್ತ್ ಮಿನಿಸ್ಟರ್ ಅನ. ಬಿಕಾಸ್ 53% ಆಫ್ ಯೂತ್ ಆರ್ ಸಫರಿಂಗ್ ಫ್ರಮ್ ಮೆಂಟಲ್ ಇಶ್ಯೂಸ್ ಇನ್ ಇಂಗ್ಲೆಂಡ್. ಯಾಕಂತಂದ್ರೆ ಮಕ್ಕಳಿಗೆ ಸರಿಯಾದ ಗೈಡೆನ್ಸ್ ಇರೋದಿಲ್ಲ. ಪ್ರತಿಯೊಬ್ಬ ತಾಯಿ ತಂದೆ ಏನಂತಂದ್ರೆ ಕತೆ ಹೇಳೋದನ್ನ ಕಲೀರಿ. ಯಾರ್ದಾದ್ರೂ ಕತೆ ಹೇಳ್ರಿ, ಗಾಂಧಿದು ಕತೆ ಹೇಳ್ರಿ, ಗೋಡ್ಸೆನ್ ಕತೆ ಹೇಳ್ರಿ, ಹಿಟ್ಲರ್ನ ಕತೆ ಹೇಳ್ರಿ, ಕತೆ ಹೇಳ್ರಿ. ಒಂದು ನಿಮ್ಮ ಧರ್ಮದ ಕತೆ ಹೇಳ್ರಿ, ಮಹಾಭಾರತದ ಕತೆ ಹೇಳ್ರಿ, ಕುರಾನ್ದ ಕತೆ ಹೇಳ್ರಿ, ಬೈಬಲ್ದ ಕತೆ ಹೇಳ್ರಿ, ಕತೆ ಹೇಳ್ರಿ. ನಿಮ್ಮ ಮನೆಗೆ ಯಾರಾದರೂ ಹಿರೇ ಹೆಣ್ಮಕ್ಳಿದ್ರೆ, ಹಿರೇ ಮನುಷ್ಯರು ಅಜ್ಜ ಅಜ್ಜಿ ಇದ್ರೆ, ನಿಮ್ಮಂಥ ಪುಣ್ಯವಂತರು ಯಾರೂ ಇಲ್ಲ, ಅವರನ್ನು ನಿಮ್ಮ ಮನೆಗೆ ಇಟ್ಕೋರಿ, ಬೇರೆಯವ್ರಿಗೆ ಮನೆಗೆ ಕಳಿಸ್ಲಿಕ್ಕೆ ಹೋಗ್ಬೇಡ್ರಿ. ಇದರಿಂದ ಏನಾಗ್ತದೆ, ಒಂದು ವೈಶಿಷ್ಟ್ಯತೆ ಏನಂತಂದರೆ, ಹಿರಿಯ ಮನುಷ್ಯರು ನಿಮ್ಮ ಮಕ್ಕಳಿಗೆ ಒಳ್ಳೆ ಒಳ್ಳೆ ಕಥೆಗಳನ್ನು ಹೇಳ್ತಾರೆ. ಆ ಕಥೆಗಳು ಹೇಳೋದ್ರಿಂದ ಅವರು ಅದನ್ನು ಬೆಳೆಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಮಕ್ಕಳಿಗೆ ಏನಂತಂದರೆ ಓದುವ ಕಡೆ ಒಂದು ಚಟ ಬರ್ತದೆ. ಎರಡನೇದು, ಪ್ರತಿಯೊಬ್ಬರು ನಂದು ಒಂದು ರಿಕ್ವೆಸ್ಟ್, ಒಂದು ನ್ಯೂಸ್ ಪೇಪರ್ ತರಿಸ್ರಿ. ಪ್ರತಿಯೊಬ್ಬರು ನಿಮ್ಮ ಮನೆಗೆ ಒಂದು ನ್ಯೂಸ್ ಪೇಪರ್ ತರಿಸ್ರಿ. ಸಾಯಂಕಾಲನೋ ಮುಂಜಾನೆನೋ ಆ ಹುಡುಗ ನಿಮ್ಮ ಜೊತೆ ಕೂಡಿಸ್ಕೊಂಡು ನ್ಯೂಸ್ ಪೇಪರ್ ಓದ್ರಿ. ಒಂದು ಬುಕ್ಕನ್ನು ತೆಗೆದು ಓದ್ರಿ. ಅವಾಗ ನೋಡ್ರಿ ನಿಮ್ಮ ಮಕ್ಕಳು ತನ್ನಷ್ಟಕ್ಕೆ ತಾನೇ ಪ್ರಗತಿ ಆಗ್ತದೆ. ಆ್ಯಂಡ್ ಲಾಸ್ಟ್, ಪೋಷಕರ ಬಗ್ಗೆ. ನಿಮ್ಮ ಮಕ್ಕಳಿಗೆ ನೀವು ಯಾವುದೋ ಶಾಲೆಗೆ ಕಳಿಸ್ತೀರಿ ಅಂದ ತಕ್ಷಣ
ಆ ಶಾಲೆಗೆ ಹೋದ ತಕ್ಷಣ ಮಕ್ಕಳು ಬುದ್ಧಿವಂತರಾಗ್ತಾರೆ ಅಂತ ತಿಳ್ಕೊಳ್ಬೇಡ್ರಿ. ಟೀಚರ್ಸ್ 50% ನಿಮಗೆ ಸಪೋರ್ಟ್ ಮಾಡಿದ್ರೆ, ನಿಮ್ಮ ಮಗನಿಗೆ ಸಪೋರ್ಟ್ ಮಾಡಿದ್ರೆ 50% ಅವರಿಗೆ ಸಪೋರ್ಟ್ ಮಾಡೋ ಜವಾಬ್ದಾರಿ ನಿಮ್ದಾಗಿರ್ತದೆ. ನಿಮ್ಮ ಮಗ ಇಂಗ್ಲೀಷ್ ಮಾತಾಡೋದನ್ನು ಭಾಳ ಸಂತೋಷ ಪಡ್ಲಿಕ್ಕೆ ಹೋಗ್ಬೇಡ್ರಿ. ಇಂಗ್ಲೀಷ್ ಬಂದವನು ಬುದ್ಧಿವಂತಲ್ಲ, ಇಂಗ್ಲೀಷ್ ಬಂದರೆ ಬುದ್ಧಿವಂತರಲ್ಲ. ಯಾಕಂದರೆ ಇಂಗ್ಲೆಂಡಿಂದು ಅಮೇರಿಕಾದು ಹುಚ್ಚ ಹಾಸ್ಪಿಟ್ಲಾಗೂ ಹುಚ್ಚರು ಇಂಗ್ಲೀಷ್ ಮಾತಾಡ್ತಾರೆ. ಸೊ ಹೀಗಾಗಿ ಇಂಗ್ಲೀಷ್ ಬರೋದು ಬುದ್ಧಿವಂತಿಕೆ ಸ್ಟ್ಯಾಂಡರ್ಡ್ ಅಲ್ಲ. ನಿಮ್ಮ ಮಗುವಿಗೆ ವಿಷಯ ಅರ್ಥ ಆಗಿದೆಯಾ? ನಿಮ್ಮ ಮಗುವಿಗೆ ವಿಷಯ ಅರ್ಥ ಆಗಿದ್ರೆ ಅದು ಯಾವುದಾದ್ರೂ ಭಾಷೆ ಇರಲಿ. ಶಶಾಂಕ್ ಅಯ್ಯರ್ ಅಂತ ಹೇಳಿ ಒಂದು ಪುಸ್ತಕ ಬರ್ದಾನೆ, ಶಶಾಂಕ್ ಅಯ್ಯರ್. ಅದು ಅಮೆಝಾನ್ ಅದರೊಳಗೆಲ್ಲ ಲಭ್ಯ ಅದ, ದಯವಿಟ್ಟು ಓದ್ಬೋದು. ಆತ ಏನು ಬರೀತಾನಂದರೆ, ವಿಶ್ವದ 10 ಶ್ರೀಮಂತ ರಾಷ್ಟ್ರಗಳಲ್ಲಿ 9 ರಾಷ್ಟ್ರಗಳಲ್ಲಿ ಇಂಗ್ಲೀಷ್ ಮಾತಾಡೋದಿಲ್ಲ. ವಿಶ್ವದ 10 ಬಡು ರಾಷ್ಟ್ರಗಳಲ್ಲಿ 10 ರಾಷ್ಟ್ರಗಳಲ್ಲಿ ಇಂಗ್ಲೀಷ್ ಮಾತಾಡುತ್ತಾರೆ. ಹೀಗಾಗಿ ಇಂಗ್ಲೀಷ್ ಬಂದರೆ ಅದು ಸಾಧಕರ ಭಾಷೆ, ಇಂಗ್ಲೀಷ್ ಬಂದರೆ ಬುದ್ಧಿವಂತರ ಭಾಷೆ ಅನ್ನೋದು ತಪ್ಪು ಗ್ರಹಿಕೆಯಿಂದ ಹೊರಗೆ ಬರ್ರಿ. ನಿಮ್ಮ ಮಗುವಿಗೆ ನಿಮ್ಮ ಮಾತೃಭಾಷೆ, ಅದು ಉರ್ದು ಆಗಿರ್ಬೋದು, ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಯಾವುದಾದ್ರೂ ಇರಲಿ, ಮಾತೃಭಾಷೆಯಲ್ಲಿ ಒಂದು ವೇಳೆ ಮಗುವಿಗೆ ವಿಷಯ ಅರ್ಥ ಆದರೆ ಅದು ತನ್ನ ಬದುಕಿರುವವರೆಗೆ ಅದು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಾಮಾನ್ಯವಾಗಿ ಏನು ಮಾಡ್ತೀವಿ ನಾವು ಅಂತಂದರೆ, ಮಕ್ಕಳಿಗೆ ರಟ್ಟು ಹೊಡಿಲಿಕ್ಕೆ ಕಳಿಸ್ತೀವಿ. ಆ್ಯಂಡ್ ಯಾವ ಹುಡುಗ ರಟ್ಟು ಹೊಡಿತಾನೋ ಅವನಿಗೆ ನೆನಪಿರ್ತದೆ ವಿನಃ ಅರ್ಥ ಆಗಿರೋದಿಲ್ಲ. ಆ್ಯಂಡ್ ಎಲ್ಲಿವರೆಗೆ ನೆನಪಿರ್ತದೋ ಆ ವಿಷಯ ಇರ್ತದೆ, ಆಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಲ್ಲಿಂದ ಟೀಚರ್ಸ್ ಏನು ಹೇಳಿಕೊಡ್ತಾರೋ ಆ ಟೀಚರ್ಸ್ ಹೇಳೋದನ್ನು ತಾವು ನಿಮ್ಮ ಮಗುವಿನೊಂದಿಗೆ ಕೂತ್ಕೊಳ್ರಿ. ಆ ಹುಡುಗನ ಸರಿ ಇರ್ರಿ. ನೆನ್ಪಿಟ್ಕೋರಿ, ನೀವು ನಿಮ್ಮ ಹುಡುಗಿಗೆ ಹತ್ತಿರ ಕರ್ಕೊಂಡು ಅವ್ನ ಬೆನ್ನು ಮುಟ್ಟೋದಾಗಲಿ, ಅವ್ನ ತಲೆ ಮುಟ್ಟೋದಾಗಲಿ, ಅವ್ನ ಗಲ್ಲ ಮುಟ್ಟೋದಾಗಲಿ ಮಾಡೋದ್ರಿಂದ 10 ಟೀಚರ್ ಪಾಠ ಮಾಡೋಷ್ಟು ಸಾಮರ್ಥ್ಯ ಹುಡುಗಿಗೆ ಬರ್ತದೆ. ಯಾಕಂತಂದರೆ ನೀವು ವೈದ್ಯಕೀಯ ಶಾಸ್ತ್ರ ನೋಡ್ರಿ, ಇಮೋಷ್ನಲ್ ಟಚ್ ಅಂತ ಏನಿರ್ತದೆ, ತಾಯಿ ತಂದಿದೇನು ಸ್ಪರ್ಶ ಇರ್ತದೆ ಮಗುವಿಗೆ, ಅದರೊಳಗೆ ಒಂದು ವಿಶೇಷವಾದ ಔಷಧ ಇರ್ತದೆ. ಆ ಔಷಧವನ್ನು ನಿಮ್ಮ ಮಗನಿಗೆ ಆರೋಗ್ಯವಂತನಾಗಿ ಕೊಡ್ರಿ. ನಿಮ್ಮ ಮಗುವಿಗೆ ಒಂದು ಒಳ್ಳೆಯ ಬಾಲಕನನ್ನಾಗಿ ಮಾಡಿರಿ. ಮಷೀನ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಯಾಕಂತಂದರೆ ಮಷೀನ್ ಓದ್ತದೆ ವಿನ ಅರ್ಥ ಮಾಡ್ಕೋಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಗು ಓದಬೇಕು, ಅರ್ಥ ಮಾಡ್ಕೋಬೇಕು, ಅದನ್ನು ನಿಜ ಜೀವನದಾಗ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂತಂದರೆ ನಮ್ಮ ರಾಯಚೂರು ಮತ್ತು ಹೈದರಾಬಾದ್ ಕರ್ನಾಟಕದ ಭಾಗಗಳು ಹೆಂಗಾಗ್ಯಾವಂದರೆ, SSLCದೋ PUCದೋ ರಿಸಲ್ಟ್ ಬಂದಾಗ ನಾವು ಮ್ಯಾಲೆ ನೋಡಲಿಕ್ಕೆ ಹೋಗಂಗಿಲ್ಲ, ತೆಳಗಿಂದ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ತೆಳಗಿಂದ ಯಾವ ರ್ಯಾಂಕ್ನಾಗ ಇದ್ದೀವಿ ನೋಡ್ತೀವಿ ನಾವು. ಕಾರಣ ಏನಂತಂದರೆ ನಮ್ಮ ಹತ್ರ ಹುಡುಗರ ಹತ್ರ ಪ್ರಾಬ್ಲಮ್ ಸಾಲ್ವಿಂಗ್ ಕಾಗ್ನಿಟಿವ್ ಸ್ಕಿಲ್ ಮಿಸ್ ಆಗಿರುತ್ತದೆ. ಈ ಕಾಗ್ನಿಟಿವ್ ಸ್ಕಿಲ್ ಡೆವಲಪ್ ಆಗಬೇಕು ಅಂತಂದರೆ ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಪಾಲಕರು ಮತ್ತು ಪೋಷಕರಾಗಿರುತ್ತಾರೆ. ಆದ್ದರಿಂದ ನಿಮ್ಮ ಆದಷ್ಟು ಸಮಯವನ್ನು ನಿಮ್ಮ ಮಕ್ಕಳ ಜೊತೆ ಕಳೀರಿ. ಪ್ರತಿ ದಿವಸ ಅರ್ಧ ತಾಸು ಅವ್ರು ಸರಿ ಕೂಡ್ರಿ, ಮಾತಾಡ್ರಿ. ಆವಾಗ ನಿಮ್ಮ ಮಕ್ಕಳಲ್ಲಿನ ಚೇಂಜಸ್ ನೋಡ್ರಿ, ನಿಮಗೆ ಆಶ್ಚರ್ಯ ಆಗ್ತದೆ. ಆ್ಯಂಡ್ RVS ಶಾಲೆಯವರು ಬಹಳ ಅದ್ಭುತವಾದ ಈ ಕಾರ್ಯಕ್ರಮ ಮಾಡಿದ್ದಾರೆ. ಅವರ ಈ ಪ್ರಯತ್ನ ಹೀಗೆ ನಿರಂತರವಾಗಿರಲಿ, ಯಶಸ್ಸು ಕಾಣಲಿ. ಆ್ಯಂಡ್ ತಾವು ಕೂಡ ಅವರಿಗೆ ಒಳ್ಳೆಯ ಸಪೋರ್ಟ್ ಮಾಡಿರಿ, ಅವರನ್ನು ಬೆಳೆಸ್ರಿ, ಪೋಷಿಸ್ರಿ ಅಂತ ಹೇಳಿ. ಸಮಾರಂಭಕ್ಕೆ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ರಾಜು ತಾಳಿಕೋಟೆ ಅವರು ಮಾತನಾಡಿ, ತಂದೆ ತಾಯಿಗಳು ನಮ್ಮ ಪ್ರತ್ಯಕ್ಷ ದೈವ, ಅವರನ್ನು ನಾವು ಸದಾ ಗೌರವಿಸಬೇಕು. ಮನೆಗೆ ಬಂದ ಮಕ್ಕಳಿಗೆ ಪೋಷಕರು ಮೊಬೈಲನ್ನು ನೀಡದೆ ಭಾರತೀಯ ಸಂಸ್ಕೃತಿಯ ತಳಹದಿಯಲ್ಲಿ ಸಂಸ್ಕಾರವನ್ನು ನೀಡಬೇಕು. ಇಲ್ಲದಿದ್ದರೆ ಮಕ್ಕಳು ಮಾನಸಿಕವಾಗಿ ಸದೃಢರಾಗಿ ಬೆಳೆಯಲು ಸಾಧ್ಯವಾಗುವುದಿಲ್ಲ. ಮಕ್ಕಳು ಕಷ್ಟ ಸುಖಗಳನ್ನು ಅನುಭವಿಸಬೇಕು. ಆಧ್ಯಾತ್ಮಿಕತೆ, ಧಾರ್ಮಿಕತೆಗಳನ್ನು ಬಾಲ್ಯದಿಂದಲೇ ಮಕ್ಕಳ ಮನಸ್ಸಲ್ಲಿ ಬಿತ್ತಿದರೆ ಕಷ್ಟಗಳನ್ನು ಸಹಿಸುವ ಶಕ್ತಿ ಅವರಲ್ಲಿ ಬರುತ್ತದೆ ಮತ್ತು ಜವಾಬ್ದಾರಿಯನ್ನು ನಿಭಾಯಿಸುವುದನ್ನು ಕಲಿಯುತ್ತಾರೆ ಎಂದು ನೆರೆದಿದ್ದ ಪೋಷಕರಿಗೆ ಕಿವಿಮಾತು ಹೇಳಿದರು. ಮನೆಯ ಮೊದಲ ಪಾಠಶಾಲೆ ತಾಯಿ ತಾನೇ ಮೊದಲ ಗುರು ಅನ್ನುವಂಥ ಮಾತನ್ನು ತಮ್ಮೆಲ್ಲರ ಸ್ಮೃತಿ ಪಟಲಕ್ಕೆ ಮತ್ತೊಂದು ಬಾರಿ ತರುತ್ತಾ, ಇವತ್ತು ತಾವೇನು ಉತ್ತಮವಾಗಿರ್ತಕ್ಕಂಥ ಒಂದು ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ. ಅದು ಅತ್ಯಂತ ಅರ್ಥಗರ್ಭಿತವಾಗಿರ್ತಕ್ಕಂಥ ಮತ್ತು ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರ ಅಂತ ಭಾವಿಸುತ್ತಾ, ಇವತ್ತು ಏನು ನಿಮ್ಮ ಮಕ್ಕಳಿಗೆ
ಒಂದು ಭವಿಷ್ಯ ಕಲ್ಪಿಸ್ಲಿಕ್ಕೆ ಏನಪ್ಪಾ ಅಂದರೆ ನೀವು ಒಂದು ಉದಾರವಾಗಿರ್ತಕ್ಕಂಥ ಒಂದು ಹೆಜ್ಜೆಯನ್ನಿಟ್ಟಿದ್ದೀರಿ. ಅದರ ಜೊತೆಗೆ ನಿಮ್ಮ ಜೀವನದ ಅಥವಾ ಪ್ರತಿದಿನದ ಗಳಿಗೆಯ ಒಂದು ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ಏನಪ್ಪಾ ಅಂತಂದ್ರೆ ತಮ್ಮ ಮಕ್ಕಳೊಂದಿಗೆ ಏನಪ್ಪಾ ಅಂದ್ರೆ ಕಳಿಬೇಕನ್ನುವಂಥ ವಿಚಾರವನ್ನು ಕೂಡ ಏನಪ್ಪಾ ಅಂದ್ರೆ ಡಾಕ್ಟರ್ ಹೇಳಿದ್ರು ಅಂತ ಮತ್ತೊಂದು ಸಾರಿ ನಾನು ತಮ್ಮ ಗಮನಕ್ಕೆ ತರುತ್ತಾ, ಇವತ್ತು ನಮ್ಮ ಮಕ್ಕಳಿಗೆ ಇವತ್ತೇನು ಜಾಗತಿಕ ಮಟ್ಟದಲ್ಲಿ ಏನಪ್ಪಾ ಅಂತಂದ್ರೆ ಅತ್ಯಂತ ವೇಗವಾಗಿ ಸಿಗ್ತಕ್ಕಂಥ ಈ ಒಂದು ಶಿಕ್ಷಣ ಇದೆ, ಈ ಶಿಕ್ಷಣವನ್ನು ಕೊಡಿಸುವುದು ಮಾತ್ರ ನಮ್ಮ ಜವಾಬ್ದಾರಿ ಅಲ್ಲ. ಜವಾಬ್ದಾರಿಯ ಜೊತೆಗೆ ಒಂದು ಗುರುತರವಾಗಿರ್ತಕ್ಕಂಥ ಒಂದು ತಿಳುವಳಿಕೆ ಜ್ಞಾನವನ್ನು ಕೊಡುವುದು ಕೂಡ ನಮ್ಮ ಮೇಲೆ ಇದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದ. ದಯವಿಟ್ಟು ಭಾಷಣ ಮತ್ತೆ ಅದನ್ನೇ ಮಾಡಕತ್ತಾರಂತ ಅನ್ಕೋಬೇಡ್ರಿ. ಇವತ್ತು ಯಾವ ಮೊಬೈಲ್ ದಾಸತನದಿಂದ ಬಿಟ್ಟು ನಾವು ಹೊರಗೆ ಬರಂಗಿಲ್ಲ, ಆ ಮಗು ಭವಿಷ್ಯತ್ತಿನಲ್ಲಿ ಏನಪ್ಪಾ ಅಂತಂದ್ರೆ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದ. ಒಂದು ಮಾತು ಹೇಳಲಿಕ್ಕೆ ಇಚ್ಛಪಡ್ತೀನಿ, ಹುಟ್ಟುತ್ತಾ ಯಾರು ಶ್ರೀಮಂತರಲ್ಲ, ಹಾಗಂತ ಹುಟ್ಟುತ್ತಾ ಯಾರು ಬುದ್ಧಿವಂತರಲ್ಲ. ಆದ್ರೆ APJ ಅಬ್ದುಲ್ ಕಲಾಂ ರವರು ಏನಪ್ಪಾ ಅಂತಂದ್ರೆ ಒಂದು ಮಾತು ಹೇಳ್ತಾರೆ, ಹುಟ್ಟುಕ್ಕಿಂತ ಮೊದಲು ಮಗು ವಿಶ್ವ ಮಾನವ ಆಗಿರುತ್ತೆ ಅಂತೇಳಿ. ತಾಯಿಯ ಗರ್ಭದಲ್ಲಿದ್ದಾಗ ಮಗು ವಿಶ್ವ ಮಾನವ ಆಗಿರುತ್ತೆ. ಯಾವಾಗ ತಾಯಿಯ ಗರ್ಭದಿಂದ ಮಗು ಭೂ ಸ್ಪರ್ಶ ಮಾಡುತ್ತೆ, ಈ ಸಮಾಜ, ಈ ತಂದೆ ತಾಯಿ ಅಂದ್ರೆ ನಾವೆಲ್ಲರೂ ಮಗುವನ್ನು ಅಲ್ಪ ಮಾನವನನ್ನಾಗಿ ನಿರ್ಮಾಣ ಮಾಡ್ತಾ ಇದ್ದೀವಿ. ಅಂದ್ರೆ ನಿಜವಾಗಲೂ ಕೊಡಬೇಕಾದಂತ ಶಿಕ್ಷಣವನ್ನು ಕೊಟ್ಟು ಬಿಟ್ಟು ನಾವು ಏನು ಅಲ್ಪ ಜ್ಞಾನದ ಕಡೆಗೆ ಏನಪ್ಪಾ ಅಂದ್ರೆ ನಮ್ಮ ಮಕ್ಕಳನ್ನು ಏನಪ್ಪಾ ಅಂದ್ರೆ ಕೊಂಡೊಯ್ತಾ ಇದ್ದೀವಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದ. ಇವತ್ತೇನಾದ್ರೂ ಜಗತ್ತಿನಲ್ಲಿ ನಾವು ಸಾಧಕರನ್ನೇನಾದ್ರೂ ಕಾಣೋದಾದ್ರೆ ಅವರು ಹಗಲಿರುಳು ಏನಪ್ಪಾ ಅಂತಂದ್ರೆ ತಮ್ಮ ಜೀವನವನ್ನು ಏನಪ್ಪಾ ಅಂದ್ರೆ ಮುಡುಪಾಗಿಟ್ಟು ಏನಪ್ಪಾ ಅಂದ್ರೆ ಸಾಧನೆ ಮಾಡಿರ್ತಕ್ಕಂಥ ಸಂದರ್ಭಗಳನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗ್ತದ. ಒಂದು ಉದಾಹರಣೆ, ಬಡತನದಲ್ಲಿ ಹುಟ್ಟಿದ್ರು ಕೂಡ ಬಡತನದಲ್ಲಿ ಏನಪ್ಪಾ ಅಂದ್ರೆ ಸಾಯಿ ಅಂತ ಹೇಳಿಕೆಯಿಂದ ಆ ದೇವರು ಹೇಳಿಲ್ಲ ನಮ್ಗೆ. ಹುಟ್ಟು ಬಡತನವಾದರೂ ಕೂಡ ಸಾವು ಬಡತನ ಆಗ್ಬಾರ್ದು, ಜೀವನದ ಕೊನೆ ಉಸಿರು ಬಡತನ ಆಗ್ಬಾರ್ದು. ಯಾಕಂದ್ರೆ ನಾವು ಹುಟ್ಟಿದ್ದು ಮನುಷ್ಯರಾಗಿ. 84,000 ಕೋಟಿ ಜೀವರಾಶಿಗಳಲ್ಲಿ ಅತ್ಯಂತ ಬುದ್ಧಿವಂತ ಪ್ರಾಣಿ ಅಂತಂದ್ರೆ ಅದು ಮನುಷ್ಯ. ಸೊ ಅದಕ್ಕಾಗಿ ಹುಟ್ಟು ಬಡತನವಾದರೂ ಬದುಕು ಕೊನೆಯಲ್ಲಿ ಏನಪ್ಪಾ ಅಂದ್ರೆ ಬಡತನದಲ್ಲಿ ಕೊನೆ ಆಗ್ಬಾರ್ದು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತೀನಿ. ಇವತ್ತು ನೋಡ್ರಿ, ಬಹು ದೊಡ್ಡದಾಗಿರ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಾವೆಲ್ಲರೂ ಮಕ್ಕಳನ್ನು ಅಡ್ಮಿಷನ್ ಮಾಡಿಸ್ತೀವಿ. ಇವತ್ತೆಲ್ಲ ಅತ್ಯಂತ ಬುದ್ಧಿಯುಕ್ತ ವ್ಯಕ್ತಿಗಳಂತ ಅನಿಸ್ಕೊಳ್ಳುವಂಥವ್ರು ಇವತ್ತು ನಮ್ಮ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಈ ಮೂಢನಂಬಿಕೆ ವಿಚಾರಗಳಿಂದ ಏನಪ್ಪಾ ನಾವಿನ್ನೂ ಹೊರತರಕ್ಕಾಗ್ತಾ ಇಲ್ಲ. ಮೂಢನಂಬಿಕೆ ವಿಚಾರಗಳನ್ನು ನಾವು ಹೊರತರಕ್ಕಾಗ್ತಾ ಇಲ್ಲ. ಮನೆಯಲ್ಲಿರ್ತಕ್ಕಂಥ ದೇವರನ್ನು ಪೂಜಿಸುವುದನ್ನು ಬಿಟ್ಟು ಜೀವ ಇಲ್ಲದ ದೇವರುಗಳಿಗೆ ಏನಪ್ಪಾ ಅಂದ್ರೆ ನಾವು ಹರಕೆ ಬರ್ತೀವಿ. ಇದು ನಮಗೂ ಗೊತ್ತು, ನಿಮಗೂ ಗೊತ್ತು ತಪ್ಪಂತೇಳಿ. ಯಾವ ತಂದೆ ತಾಯಿ ನಿಜವಾದಂತ ದೇವರು, ಆದ್ರೆ ತಂದೆ ತಾಯಿಯ ಮಹತ್ವವನ್ನು ಇವತ್ತು ನಾವು ಹೇಳಿಕೊಡ್ತಾ ಇಲ್ಲ. ತಂದೆ ತಾಯಿಯಂದಿರು ಅಂದ್ರೆ ಗ್ರ್ಯಾಂಡ್ ಫಾದರ್ಸ್, ಅವರುಗಳ ಮಹತ್ವವನ್ನು ಏನಪ್ಪ ಅಂದ್ರೆ ಹೇಳ್ಕೊಡ್ತಾ ಇಲ್ಲ. ಇವತ್ತು ನಾವು ಕಾಣದ ದೇವರನ್ನು ಏನಪ್ಪ ಅಂದ್ರೆ ಸುತ್ತೀವಿ. ಅದಕ್ಕೆ 12ನೇ ಶತಮಾನದಲ್ಲಿ ಬಸವಣ್ಣ ಹೇಳುವ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರದ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವನ್ನೊಣಗುವ ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ಅಂತ ಎಲ್ಲಾನು ಗೊತ್ತು ನಮ್ಗೆ. ಆದ್ರೆ ನಾವು ಮೂಢನಂಬಿಕೆಗಳಿಂದ ಹೊರ ಬರ್ತಾ ಇಲ್ಲ. ಅದೇ ಮನೆಗೆ ಭವತಿ ಭಿಕ್ಷಾಂತಿ ಅಂತ ಯಾವ್ದೊಬ್ಬ ಭಿಕ್ಷೆ ಬಂದ್ರೆ ನಡೆಯಪ್ಪ ಮುಂದಕ್ಕೆ ಅಂತೀವಿ. ಆದ್ರೆ ಅದೇ ನಾವೇನ್ ಮಾಡ್ತೀವಿ, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿ ಎಂಬರು ಅಂತ ಹೇಳ್ಕಿಂದ ನೈವೇದ್ಯ ಹಿಡಿತೀವಿ. ಇದನ್ನ ಮಾಡಬೇಡ್ರಿ ಅಂತ ನಾನು ಹೇಳ್ತಾ ಇಲ್ಲ. ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಏನು ತಂದೆ ತಾಯಿಯ ಒಂದು ಗುರುತರ ಜವಾಬ್ದಾರಿ, ದ ರಿಲೇಶನ್ಶಿಪ್ ಬಿಟ್ವೀನ್ ದ ಫ್ಯಾಮಿಲಿ ಮೆಂಬರ್ಸ್ ಆಫ್ ಯುವರ್ ಫುಲ್ಫಿಲ್, ಅದನ್ನ 100% ಆಗಿ ತಾವು ಮಾಡಬೇಕು. ಅಂದಾಗ ಮಾತ್ರ ಸಾಧ್ಯ ಅನ್ನುವಂಥ ಮಾತನ್ನು. ಯಾಕಂದ್ರೆ ನಾವು ಹುಟ್ಟಿರುವುದು ಭಾರತ ದೇಶದಲ್ಲಿ,
ಭಾರತ ಸಡನ್ಲಿ ನಾವೇನಪ್ಪ ಅಂದ್ರೆ 100% ವೈಜ್ಞಾನಿಕದ ಕಡೆಗೆ ಹೋಗ್ಬೇಕಂದ್ರೆ ಒಪ್ಪಂಗಿಲ್ಲ. ಯಾಕಂದ್ರೆ ನಮ್ದು ಅಂತ ಒಂದು ಗಟ್ಟಿಯಾಗಿರ್ತಕ್ಕಂಥ ಒಂದು ಸುಸಂಸ್ಕೃತವಾಗಿರ್ತಕ್ಕಂಥ ದೇಶ. ಸೊ ಅದಕ್ಕಾಗಿ ಇವತ್ತು ಈ ದೇಶ ಕಂಡಿರ್ತಕ್ಕಂಥ ಅಪ್ರತಿಮ ವ್ಯಕ್ತಿಗಳಲ್ಲಿ ಸ್ವಾಮಿ ವಿವೇಕಾನಂದರಾಗಿರ್ಬೋದು, APJ ಅಬ್ದುಲ್ ಕಲಾಂರಾಗಿರ್ಬೋದು, ಇವತ್ತು ಭಗತ್ ಸಿಂಗ್ ಅನ್ನುವಂತಹ ವ್ಯಕ್ತಿಗಳನ್ನ ಏನಪ್ಪ ನಾವು ನೆನೆಸ್ಕೋಬೇಕಾಗ್ತದ. ಇವತ್ತು ಆ ತಾಯಿ ಭಗತ್ ಸಿಂಗ್ ಏನಪ್ಪ ಅಂದ್ರೆ ಗಲ್ಲಿಗೆ ಏರಿಸ್ತಕ್ಕಂಥ ಸಂದರ್ಭದಲ್ಲಿ ತಾಯಿ ಕಣ್ಣೀರು ಹಾಕ್ತಾ ಇರ್ಬೇಕಾದ್ರೆ ಭಗತ್ ಸಿಂಗ್ ಹೇಳ್ತಾನಂತೆ, ಅಮ್ಮ ಭಗತ್ ಸಿಂಗನ ಕಣ್ಣಲ್ಲಿ ನೀರು ಬರುದಾ, ಇದು ಭಗತ್ ಸಿಂಗ್ ಏನಪ್ಪ ಅಂತಂದ್ರ ನಂಬೇಕಾ ಅಂತ ಕೇಳಿದಾಗ ಆ ತಾಯಿ ಹೇಳ್ತಾಳಂತೆ, ಮಗನೇ ಭಗತ್ ಸಿಂಗ, ನೀನು ಗಲ್ಲಿಗೆ ಏರ್ತಾ ಇದೀಯಾ, ನೀನು ಸಾವನ್ನಪ್ತಾ ಇದೀಯಾ, ಅದಕ್ಕೋಸ್ಕರ ನಾನು ಕಣ್ಣೀರು ಹಾಕ್ತಾ ಇಲ್ಲಪ್ಪ ಮಗನೇ. ಆ ದೇವರು ನನಗೆ ಇಂಥ ಭಗತ್ ಸಿಂಗ್ ಒಬ್ಬನನ್ನೇ ಇರುವಂತ ಶಕ್ತಿ ಈ ಗರ್ಭಕ್ಕೆ ಕೊಟ್ಟನಲ್ಲ, ಇಂಥ 10 ಮಕ್ಕಳನ್ನು ಹೆತ್ತಿದ್ರೆ ಈ ಭಾರತಾಂಬೆ ಸೇವೆ ಮಾಡ್ಲಿಕ್ಕೆ ಏನಪ್ಪಾ ಅಂತ ನಾನು ಇನ್ನೂ ಹೆರ್ತಿದ್ದೆ ಅನ್ನುವಂತ ಮಾತು. ಇಂತಹ ಮೌಲ್ಯಗಳನ್ನು ನಮ್ಮ ಮಕ್ಕಳಿಗೆ, ಕಥೆಗಳನ್ನು, ಶಿವಾಜಿ ಮಹಾರಾಜ ಆಗಿರ್ಬೋದು, ಸ್ವಾಮಿ ವಿವೇಕಾನಂದರ ವಿಚಾರಗಳಾಗಿರ್ಬೋದು, ಇಂಥ ಎಲ್ಲ ವಿಚಾರಗಳನ್ನು ನಾವು ಮಕ್ಕಳಿಗೆ ಕಲಿಸ್ಕೊಡ್ಬೇಕಾಗ್ತದೆ. ಕೊನೆಯ ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಯಾಕ ಮಕ್ಕಳ ಕಾರ್ಯಕ್ರಮ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ತಮಗೆ ಗೊತ್ತಿರುವ ಹಾಗೆ ಬಿಲ್ ಗೇಟ್ಸ್ ಒಂದಿನ ರೈಲ್ವೆ ಸ್ಟೇಷನ್ದಲ್ಲಿ ನಿಂತಿರ್ತಾರೆ. ಅವಾಗ ಅವರು ಶ್ರೀಮಂತರಲ್ಲ, ಅವ್ರಿಗೆ ಆಕ್ಚುಲಿ ಓದ್ಲಿಕ್ಕೆ ಒಂದು ಪೇಪರ್ ಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಒಂದು ಮಗು ಬಂದು ಅವ್ರ ಕೈಯಾಗ ಪೇಪರ್ ಇಡ್ತಾನೆ, ಸರ್ ತಗೊಳ್ರಿ ಅಂತೇಳಿ. ಯಾಕಂದ್ರೆ ಆ ಮಗುಗೆ ಅರ್ಥ ಆಗುತ್ತೆ ಇವ್ರಿಗೆ ಪೇಪರ್ ಬೇಕಾಗಿದೆ ಅಂತ ಹೇಳಿದ್ರಿಂದ 19 ವರ್ಷಗಳ ನಂತರ ಬಿಲ್ ಗೇಟ್ಸ್ ಜಗತ್ತು ಕಂಡಿರ್ತಕ್ಕಂಥ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಮಾರ್ಪಾಡಾಗ್ತಾನೆ. 1.5 ತಿಂಗಳವರೆಗೆ ಏನಪ್ಪಾ ಅಂತಂದ್ರೆ ಆ ಪೇಪರ್ ಕೊಟ್ಟಿರ್ತಕ್ಕಂಥ ಮಗುವನ್ನು ಹುಡ್ಕಾಡ್ಲಿಕ್ಕೆ ಹಚ್ತಾನೆ. ಅವಾಗ ಕೊನೆಗೆ ಸಿಗ್ತಾನೆ. ನಾನು ಯಾರು ಕಂಡಿಡಿದೇನಪ್ಪ ಅಂದಾಗ, ಸರ್ ತಾವು ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಬಿಲ್ ಗೇಟ್ಸ್ ಅಲ್ವಾ ಸರ್ ಅಂತಂತಾನೆ. ಹೌದು. ನೀನು ನನಗೊಂದು ಪೇಪರ್ ಕೊಟ್ಟಿದ್ದೀನಿ ನೆನಪಿದೇನಾ? ಹೌದು ಸರ್. ಹಾಗಾದ್ರೆ ನಿನಗೆ ಒಂದು ನಾನು ಬೆಲೆಯನ್ನು ಕೊಡ್ತೀನಿ, ಒಂದು ಮೌಲ್ಯವನ್ನು ಕೊಡ್ತೀನಿ, ಇಷ್ಟು ಸಂಪತ್ತನ್ನು ಕೊಡ್ತೀನಿ ಅಂತಂದಾಗ ಆ ಮಗು ಹೇಳ್ತಾನಂತೆ, ಯಾವಾಗ ನಿನ್ನಲ್ಲಿ ದುಡ್ಡು ಇದ್ದಿದ್ದಿಲ್ಲ ಅವಾಗ ನಾನು ನಿನಗೆ ಪೇಪರ್ ಕೊಟ್ಟಿದ್ದೆ, ಈಗ ನಿನ್ನಲ್ಲಿ ದುಡ್ಡಿದೆ, ನೀನೇನಪ್ಪ ಬೆಲೆ ಕಟ್ತಾ ಇದೀಯಾ, ಯಾವತ್ತಿಗೂ ಕೂಡ ಮೌಲ್ಯವನ್ನು ಅಥವಾ ಮಹತ್ವದ ಬೆಲೆಯನ್ನೇನಪ್ಪ ದುಡ್ಡಿನಿಂದ ಕಟ್ಟಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು ಆ ಸಂದರ್ಭದಲ್ಲಿ ಆ ಮಗು ಹೇಳ್ತಾನಂತ. ಇವತ್ತು ಈ ದುಡ್ಡು ಕೊಟ್ಟು ಖರೀದಿ ಮಾಡುವ ನನ್ನ, ಆದ್ರೆ ಅವತ್ತು ನಿನಗೆ ಏನಪ್ಪ ಅಂದ್ರೆ ಅದ್ರ ಬೆಲೆ ಗೊತ್ತಿದ್ದಿಲ್ಲ. ಅಂದ್ರೆ ಇಂಥ ವಿಚಾರಗಳನ್ನು ನಮ್ಮ ಮಕ್ಕಳಲ್ಲಿ ಏನಪ್ಪಾ ಅಂತಂದ್ರೆ ತುಂಬಬೇಕಾಗ್ತದ. ಸೊ ಅದಕ್ಕಾಗಿ ಕೊನೆಯದಾಗಿ ಶಿಕ್ಷಣ ಸಂಸ್ಥೆ ಬಗ್ಗೆ ಒಂದೇ ಮಾತು ಹೇಳ್ತೀನಿ. ಇವತ್ತು ಅತ್ಯಂತ ಪರಿಶ್ರಮದಿಂದ, ಬಹಳ ವಿಚಾರವಂತಿಕೆಯಿಂದ ಏನಪ್ಪಾ ಅಂದ್ರೆ ಇವತ್ತು ವೈಜ್ಞಾನಿಕ ಗುಣಮಟ್ಟದ ಶಿಕ್ಷಣವನ್ನು ಇವತ್ತು RVM ರಾಜಂ ಶಾಲೆಯಲ್ಲಿ ಪ್ರಿಯಾಂಕಾ ಮೇಡಮ್ ಮತ್ತು ರಾಜು ಅವರು ಏನಪ್ಪಾ ಅಂತ ನೀಡ್ತಾ ಇದ್ದಾರೆ. ಇವತ್ತೆಲ್ಲ ತಾವು ತಂದೆ ತಾಯಂದ್ರು ಒಳ್ಳೆಯ ಸಪೋರ್ಟ್ ಮಾಡ್ತಾ ಇದ್ದೀರಿ. ಇದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಒಳ್ಳೆಯ ಸಪೋರ್ಟ್ ಅನ್ನು ಮಾಡ್ತಾ ಇರ್ರಿ. ಮುಂದಿನ ದಿನದಲ್ಲಿ ಈ ಸಂಸ್ಥೆ ಏನಪ್ಪಾ ಅಂದ್ರೆ ಇನ್ನೂ ಹೆಮ್ಮರವಾಗಿ ಬೆಳೆದು ಇವತ್ತು ಸ್ಟೇಟ್ ಬೋರ್ಡ್ ಆಗಿರ್ತಕ್ಕಂಥ ಶಾಲೆ ಮುಂದಿನ ದಿನದಲ್ಲಿ ಏನಪ್ಪಾ ಅಂದ್ರೆ CBSE ಮತ್ತು ICIC ಶಾಲೆಯಾಗಿ ಮಾರ್ಪಾಡಾಗಲಿ ಅಂತಕ್ಕಂಥ ಶುಭ ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಮಾರಂಭದ ಪ್ರಾಸ್ತಾವಿಕ ನುಡಿಗಳನ್ನು ಪ್ರಿಯಾಂಕಾ ರಾಜಲ್ ಬಂಡಿ ಮಾತನಾಡಿದರು. ನಂತರ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ವೇದಿಕೆಯಲ್ಲಿ ಪುರಸ್ಕರಿಸಿದರು. ಕ್ರೀಡೆ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳ ವಿಜೇತರಿಗೆ ಬಹುಮಾನ ನೀಡಲಾಯಿತು. ಬಳಿಕ ಶಾಲಾ ಮಕ್ಕಳಿಂದ ಹಾಗೂ ಶಿಕ್ಷಕರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ये बड़ी अनोखी बात थी, पर ये तो कृष्ण लीला की शुरुआत थी। लाल कन्हैया, माया गोपाल कन्हैया, लाल कन्हैया, माया गोपाल कन्हैया, माखन चौक है, जाके माथे से मुख से
सुल्तान